ಕೊಪ್ಪಳ ಜಿಲ್ಲೆಯ ಜಮೀನಿನಲ್ಲಿ ಪವಾಡ ನಡೆದಿದೆ. ಜಮೀನಿನ ಹುತ್ತದಲ್ಲಿ ಅಲಾಯಿ ದೇವರು ಪತ್ತೆಯಾಗಿದೆ. ಕೊಪ್ಪಳದ ಕುಷ್ಟಗಿ ತಾಲೂಕಿನ ಬಾದಿಮನಾಳ ಬಳಿ ಘಟನೆಯಾಗಿರುವುದು. ಗ್ರಾಮದ ಯಮನೂರಪ್ಪ ಎಂಬುವರ ಜಮೀನಿನಲ್ಲಿ ಈ ಒಂದು ಘಟನೆ ನಡೆದಿದೆ. ಜಮೀನಿನ ಹುತ್ತದಲ್ಲಿ ಅಲಾಯಿ ದೇವರುಗಳು ಪತ್ತೆಯಾಗಿವೆ. ಪಿಕಾಸಿಯಿಂದ ಹುತ್ತ ಅಗೆದಾಗ ದೇವರುಗಳು ಪತ್ತೆಯಾಗಿರುವುದು. ಅಲಾಯಿ ದೇವರುಗಳನ್ನ ಗ್ರಾಮಸ್ಥರು ಸದ್ಯಕ್ಕೆ ಮಸೀದಿಯಲ್ಲಿಟ್ಟಿದ್ದಾರೆ. ಗಮನಿಸ್ತಾ ಇದ್ದೀರಿ, ಅಲಾಯಿ ದೇವರುಗಳು ಸಿಕ್ಕಂತಹ ಸಂದರ್ಭದಲ್ಲಿ ಅವುಗಳನ್ನು ಹೊರತೆಗೆದು ಸ್ವಚ್ಛ ಮಾಡುವಂತಹ ಕೆಲಸ ಕೂಡ ಆಗಿದೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವಕುಮಾರ್. ಒಂದು ಕಡೆ ಗಮನಿಸ್ತಾ ಇದ್ದೀವಿ, ಗದಗದ ಲಕ್ಕುಂಡಿಯಲ್ಲಿ ಯಾವ ರೀತಿಯಾಗಿ ಉತ್ಖನನ ಕಾರ್ಯ ನಡೀತಾ ಇದೆ, ಒಂದೊಂದೇ ರಹಸ್ಯಗಳು ಪ್ರತಿದಿನ ಹೊರಬರ್ತಿದೆ ಅಂತ ಹೇಳಿ. ಈಗ ಮತ್ತೊಂದು ಕಡೆ ಇಲ್ಲಿ ಅಲಾಯಿ ದೇವರುಗಳು ಪತ್ತೆಯಾಗಿದೆ. ಹೇಗೆ ಗೊತ್ತಾಯಿತು ಗ್ರಾಮಸ್ಥರಿಗೆ ಇಲ್ಲಿ ದೇವರುಗಳು ಇರಬಹುದು ಅಂತ ಹೇಳಿ? ಯಾಕೆ ನಡೀತು ಫಸ್ಟ್ ಆಫ್ ಆಲ್ ಈಗ ಒಂದು ಕಾರ್ಯಾಚರಣೆ ಅಂತ? ಮಧುಶ್ರೀ, ಕೊಪ್ಪಳ ಜಿಲ್ಲೆಯ ಪಕ್ಕದ ಜಿಲ್ಲೆ ಗದಗ. ಈಗಾಗಲೇ ಗದಗ್ನಲ್ಲಿ ಮನೆ ಪಾಯ ಅಗೆಯುವಾಗ ಈ ನಿಧಿ ಪತ್ತೆಯಾಗಿತ್ತು. ಅದಾದ ನಂತರ ಈಗ ಲಕ್ಕುಂಡಿಯಲ್ಲಿ ಕಳೆದ 8 ದಿನಗಳಿಂದ ಉತ್ಖನನ ಕಾರ್ಯ ನಡೀತಿದೆ. ದಿನಕ್ಕೊಂದು ಕೌತುಕಗಳು ಕೂಡ ಲಕ್ಕುಂಡಿಯಲ್ಲಿ ಬೆಳಕಿಗೆ ಬರ್ತಕ್ಕಂಥದ್ದು. ಅದೇ ರೀತಿ ಈಗ ಪಕ್ಕದ ಜಿಲ್ಲೆ ಕೊಪ್ಪಳ ಕೂಡ ಗದಗ್ನ ಪಕ್ಕದ ಜಿಲ್ಲೆ ಆಗಿರ್ತಕ್ಕಂಥದ್ದು. ಅದು ಕೂಡ ಕುಷ್ಟಗಿ ತಾಲೂಕಿನ ಬಾದಿಮನಾಳ ಗ್ರಾಮದಲ್ಲಿ ಈ ಒಂದು ಹುತ್ತದಲ್ಲಿ ಈಗ ಅಲಾಯಿ ದೇವರುಗಳು ಪ್ರತ್ಯಕ್ಷವಾಗಿದ್ದು, ಕಳೆದ 2-3 ವರ್ಷಗಳಿಂದಲೂ ಕೂಡ ಈ ಗ್ರಾಮದ ಕೆಲವೊಂದಿಷ್ಟು ಜನ ಈ ಹುತ್ತದಲ್ಲಿ ದೇವರುಗಳಿದೆ ಅಂತ ಹೇಳಿದ್ರು. ಆದ್ರೆ ಗ್ರಾಮದ ಜನ ಯಾರೂ ಕೂಡ ಆ ಮಾತನ್ನ ನಂಬಿರ್ಲಿಲ್ಲ. ಕಳೆದ 2-3 ದಿನಗಳಿಂದ ಈ ಗ್ರಾಮದಲ್ಲಿ ಎಲ್ಲರೂ ಕೂಡ ಹಿರಿಯರು ಮಾತುಕತೆ ಮಾಡಿ ಒಂದಿಷ್ಟು ಜನರು ಸೇರ್ಕೊಂಡು ಅಕ್ಕಪಕ್ಕದ ಎಲ್ಲಾ ಗ್ರಾಮಸ್ಥರು ಸೇರಿಕೊಂಡ್ರು ಹುತ್ತವನ್ನ ಅಗೆಯೋಣ ಅಂತ ಹೇಳಿ ತೀರ್ಮಾನಕ್ಕೆ ಬರ್ತಾರೆ. ನಿನ್ನೆ ಮಧ್ಯಾಹ್ನದ ವೇಳೆ ಹುತ್ತವನ್ನ ಅಗೆಯುವಾಗ ಈಗ ಅಲಾಯಿ ದೇವರುಗಳು ಅಲ್ಲಿ ಪ್ರತ್ಯಕ್ಷವಾಗಿದ್ದು, ಈ ಹಿಂದೆ 2-3 ವರ್ಷಗಳಿಂದಲೂ ಕೂಡ ಕೆಲವೊಂದಿಷ್ಟು ಈ ಮೊಹರಂ ಹಬ್ಬದಲ್ಲಿ ದೇವರನ್ನ ಹೊತ್ಕೊಳ್ತಾರೆ. ಅವ್ರಿಗೆ ಈ ಉತ್ತರ ಕರ್ನಾಟಕ ಭಾಗದಲ್ಲಿ ದೇವರಂತ ಕರೀತಾರೆ. ಅವರು 2-3 ವರ್ಷಗಳಿಂದಲೂ ಕೂಡ ಇಲ್ಲಿ ದೇವ್ರು ಇದಾವ ಅಂತ ಹೇಳ್ತಿದ್ರು. ಅದು ಜಮೀನಿನ ಮಾಲೀಕರಿಗೂ ಕೂಡ ಆ ವಿಚಾರವನ್ನ ಅವರು ಗಮನಕ್ಕೆ ತಂದಿದ್ರು. ಜಮೀನಿನ ಮಾಲೀಕರು ಕೂಡ ನಿತ್ಯ ಅಲ್ಲಿ ಪೂಜೆಯನ್ನ ಮಾಡ್ತಿದ್ರು. ನಿನ್ನೆ ಈ ಒಂದು ಹುತ್ತವನ್ನ ಆಗಿದಾಗ ಅಲ್ಲಿ 2-3 ಅಲಾಯಿ ದೇವರುಗಳು ಪ್ರತ್ಯಕ್ಷವಾಗಿದ್ದು, ನಿನ್ನೆ ಸಂಜೆನೆ ಅವುಗಳನ್ನೆಲ್ಲವನ್ನು ಕ್ಲೀನ್ ಮಾಡಿ ಈಗ ಬಾದಿಮನಾಳ ಗ್ರಾಮದ ಮಸೀದಿಯಲ್ಲಿಟ್ಟು ಈಗ ಪೂಜೆಯನ್ನ ಮಾಡಿದ್ದಾರೆ. ಸಹಜವಾಗಿ ಲಕ್ಕುಂಡಿಯಲ್ಲಿ ಈಗೇನು ಉತ್ಖನನ ಕಾರ್ಯ ನೀಡುತ್ತಿದೆ ಅದು ಕೂಡ ಈಗ ದಿನಕ್ಕೊಂದು ಕೌತುಕವನ್ನ ನಮಗೆ ನೋಡಕ್ಕೆ ಸಿಗ್ತಿದೆ. ಅದೇ ರೀತಿ ಕೊಪ್ಪಳ ಜಿಲ್ಲೆಯಲ್ಲೂ ಕೂಡ ಈಗ ಈ ಒಂದು ಅಲಾಯಿ ದೇವರುಗಳು ಪ್ರತ್ಯಕ್ಷವಾಗಿದ್ದು ಸಾಕಷ್ಟು ಕೌತುಕಕ್ಕೆ ಕಾರಣವಾಗಿದೆ. ಜಿಲ್ಲಾಡಳಿತ ಹೇಳುವ ಪ್ರಕಾರ ಈ ಬಾದಿಮನಾಳ ಗ್ರಾಮದಲ್ಲಿ ಯಾರು ಕೂಡ ಮುಸ್ಲಿಮ್ಸ್ ಇಲ್ಲ, ಆದ್ರೂ ಕೂಡ ಅಲ್ಲಿ ಹಿಂದೂಗಳೇ ಈ ಒಂದು ಮೊಹರಂ ಹಬ್ಬವನ್ನ ಆಚರಣೆ ಮಾಡ್ತಿದ್ರು. ಈಗ ದೇವರು ಏನ್ ಸಿಕ್ಕಿವೆ, ನಾವು ಕೂಡ ಅದನ್ನ ಪರಿಶೀಲನೆ ಮಾಡ್ತೀವಿ ಅನ್ನೋದು ಜಿಲ್ಲಾಡಳಿತದ ಮಾತು. ಮಧುಶ್ರೀ, ಧನ್ಯವಾದ ಶಿವಕುಮಾರ್ ತಮ್ಮ ಮಾಹಿತಿಗಾಗಿ.